ಹಾಗಲಕಾಯಿ ಕಹಿ ಇರುತ್ತೆ ಅನ್ನೋ ಕಾರಣಕ್ಕೆ ಎಲ್ಲರೂ ಇಷ್ಟಪಡಲ್ಲ. ಆದರೆ ನಾವು ಮಾಡೋವಂಥ ಹಾಗಲಕಾಯಿ ರೆಸಿಪಿ ಹೇಗಿರಬೇಕಂದ್ರೆ ಕಹಿನೂ ಇರಬಾರ್ದು, ಆದರೆ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಹಾಗಿರಬೇಕಂದ್ರೆ ಈ ವಿಧಾನದಲ್ಲಿ ಹಾಗಲಕಾಯಿ ಪಲ್ಯನ ಟ್ರೈ ಮಾಡಿ. ಈ ಹಾಗಲಕಾಯಿ ಪಲ್ಯ ಮಾಡೋದು ತುಂಬ ಸುಲಭ ಮತ್ತು ಟೇಸ್ಟಿಯಾಗೂ ಇರುತ್ತೆ. ಇದನ್ನು ನೀವು 2 ರಿಂದ 3 ದಿನಗಳವರೆಗೂ ಇದನ್ನು ಇಟ್ಕೋಬೋದು. ಯಾಕಂದರೆ ಇದರಲ್ಲಿ ನಾವು ನೀರನ್ನು ಬಳಸಿರಲ್ಲ ಮತ್ತು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಇದು ಉಪಯೋಗಕ್ಕೆ ಬರುತ್ತೆ. ಈ ರೀತಿ ರೆಸಿಪಿನ ನಾವು ಮಾಡ್ಕೊಂಡು ಹೊರಟ್ರೆ ಅಲ್ಲಿ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಕೆಡೋದು ಇಲ್ಲ. ಬನ್ನಿ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ಮೊದಲು ಇಲ್ಲಿ ಒಂದು ಅರ್ಧ kg ಹಾಗಲಕಾಯಿನ ಚೆನ್ನಾಗಿ ತೊಳೆದು ಒಣ ಬಟ್ಟೆಯಿಂದ ಒರೆಸಿಟ್ಕೋಬೇಕು. ಆನಂತರ ಈ ಶೇಪ್ನಲ್ಲಿ ಕಟ್ ಮಾಡಿಕೊಂಡು ಅದರಲ್ಲಿರುವಂಥ ಬೀಜ ಎಲ್ಲ ತೆಗೆದುಬಿಡಬೇಕು. ನಾನು ಮಾಡುವಂಥ ವಿಧಾನದಲ್ಲಿ ಮಾಡಿದ್ರೆ ನಿಮಗೆ ಬೀಜ ಎಲ್ಲ ತೆಗೆಯೋದಕ್ಕೆ ತುಂಬ ಸುಲಭ ಆಗುತ್ತೆ. ತೆಗೆದಾದ್ಮೇಲೆ ಅದಕ್ಕೆ 1 ಸ್ಪೂನಷ್ಟು ಉಪ್ಪು, 1 ಪೂರ್ತಿ ನಿಂಬೆಹಣ್ಣಿನ ರಸನ ಚೆನ್ನಾಗಿ ಹಿಂಡಾದ್ಮೇಲೆ ಚೆನ್ನಾಗಿ ಕಲಿಸ್ಬಿಡ್ಬೇಕು. ಕಲಿಸಾದ್ಮೇಲೆ ಒಂದು 15 ನಿಮಿಷ ಬಿಟ್ಬಿಡಬೇಕು. ಹಾಗಲಕಾಯಿ ಏನಾದರೂ ಎಳಸಾಗಿದ್ದರೆ ಅದು ಬೀಜ ತೆಗೆಯುವಂಥ ಅವಶ್ಯಕತೆಯೂ ಕೂಡ ಇರಲ್ಲ. ಇದು ಸ್ವಲ್ಪ ಬಲ್ತಿರೋದ್ರಿಂದ ಇದ್ರ ಬೀಜ ಎಲ್ಲ ನಾನು ತೆಗೆದಿದ್ದೀನಿ. 15 ನಿಮಿಷದ ನಂತರ ಬಿಟ್ಟು ನೋಡಿದ್ರೆ ನೋಡಿ ಈ ರೀತಿ ನೀರು ಬಿಟ್ಕೊಂಡಿರುತ್ತೆ. ಆ ನೀರನ್ನು ಒಂದು ಬೌಲ್ಗೆ ನೀವು ಅದನ್ನು ಶಿಫ್ಟ್ ಮಾಡಿಕೊಂಡು ಇನ್ನು ಮಿಕ್ಕಿರೋಂಥ ಹಾಗಲಕಾಯಿನ ಸ್ವಲ್ಪನೇ ತೊಗೊಂಡು ಅದನ್ನು ಚೆನ್ನಾಗಿ ಪ್ರೆಸ್ ಮಾಡ್ತಾ ಬರಬೇಕು. ನಾವು ಈ ರೀತಿ ಹಾಗಲಕಾಯಿನ ಮಾಡೋದ್ರಿಂದ ಹಾಗಲಕಾಯಲ್ಲಿರುವಂಥ ಎಲ್ಲ ಕಹಿ ಅಂಶ ಏನಾಗುತ್ತೆ ಅಂದರೆ ಹೊರಗಡೆ ಬಂದುಬಿಡುತ್ತೆ. ಆವಾಗ ನಿಮಗೆ ಹಾಗಲಕಾಯಿ ಕಹಿನೂ ಅನಿಸಲ್ಲ ಮತ್ತು ಈ ರೆಸಿಪಿ ತುಂಬ ಟೇಸ್ಟಿಯಾಗೂ ಕೂಡ ಆಗುತ್ತೆ. ನೋಡಿ ಈ ರೀತಿ ಮಾಡಿದಾಗ ನಮಗೆ 1 ಬೌಲಷ್ಟು ನಿಮಗೆ ಈ ರಸನೇ ಸಿಗುತ್ತೆ. ಇದನ್ನು ನೀವು ಒಂದು ಸೈಡಲ್ಲಿ ಇಟ್ಬಿಡಿ. ಆನಂತರ ಏನು ಮಾಡಬೇಕಂತ ನಾನು ಹೇಳ್ತೀನಿ. ಇದಕ್ಕೆ ಈಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಒಂದು 2 ಸ್ಪೂನಷ್ಟು ಧನಿಯಾ ಪೌಡ್ರು, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡ್ರು, ಒಂದು 2 ಸ್ಪೂನಷ್ಟು ಆಮ್ಚೂರ್ ಪೌಡ್ರು, 1 ಸ್ಪೂನು ಸೋಂಕಾಳನ್ನ ಚೆನ್ನಾಗಿ ಕುಟ್ಬಿಟ್ಟು ಹಾಕಿದ್ದೀನಿ, 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ, ಕಲರ್ಗೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಹಾಕಿದ್ದೀನಿ ಮತ್ತು 1 ಸ್ಪೂನು ಆಯಿಲ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ಈ ಎಲ್ಲ ಮಸಾಲೆ ಹಾಗಲಕಾಯಿಗೆ ಚೆನ್ನಾಗಿ ಇಡ್ಕೋಬೇಕು. ಆ ರೀತಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೆ ಇಟ್ಬಿಡಿ. ಸಾಮಾನ್ಯವಾಗಿ ಹಾಗಲಕಾಯಿ ಅಂದ ತಕ್ಷಣ ಏನು ಮಾಡ್ತಾರೆ, ಅದು ಕಹಿ ಕಡಿಮೆ ಮಾಡೋದಕ್ಕೆ ಬೆಲ್ಲ ಹಾಕ್ಬಿಡ್ತಾರೆ. ಆದರೆ ಈ ಪಲ್ಯದಲ್ಲಿ ನಾನು ಬೆಲ್ಲನೇ ಬಳಸಿಲ್ಲ. ಆದರೂ ಕೂಡ ಬೇರೆ ಪಲ್ಯಕ್ಕೆ ಹೋಲಿಸ್ಕೊಂಡ್ರೆ ಈ ಪಲ್ಯದಲ್ಲಿ ಕಹಿ ಅಂಶ ತುಂಬಾ ಕಡಿಮೆ ಇರುತ್ತೆ. ಈ ರೀತಿ ಪಲ್ಯ ಮಾಡಿ ನೀವು ಹಾಗಲಕಾಯಿ ತಿಂದೇ ಇರೋರು ಕೊಟ್ಟರು ಕೂಡ ಅವರು ಕೂಡ ಇಷ್ಟಪಟ್ಟೆ ತಿಂತಾರೆ. ಒಂದ್ಸರಿ ಟ್ರೈ ಮಾಡಿ ನೀವೇ ಹೇಳ್ತೀರಾ. ಈಗ ಸ್ಟವ್ ಹಚ್ಚಿ ಒಂದು ಕಡಾಯಿ ಇಟ್ಬಿಟ್ಟು ಎಣ್ಣೆ ಹಾಕಿದ್ದೀನಿ. ಇಲ್ಲಿ ನಾನು ಮಸ್ಟರ್ಡ್ ಆಯಿಲ್ನ ಯೂಸ್ ಮಾಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಜೀರಿಗೆ, 1 ಸ್ಪೂನು ಓಂಕಾಳನ್ನ ಹಾಕಿದ್ದೀನಿ ಮತ್ತು ಒಂದು 5 ರಿಂದ 6 ಮೆಣಸಿಕಾಯಿನ ಹಾಕಿದ್ದೀನಿ. ನಾವು ಈ ರೀತಿ ಮೆಣಸಿಕಾಯಿ ಹಾಕೋದ್ರಿಂದ ಅದು ಪಲ್ಯದಲ್ಲಿ ಮಧ್ಯೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ಪೈಸಿನೆಸ್ಸು ಕೂಡ ಆ್ಯಡ್ ಮಾಡ್ತಾ ಹೋಗುತ್ತೆ. ಇದಾದ ನಂತರ ನಾವು ಮಸಾಲೆ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದಂಥ ಹಾಗಲಕಾಯಿನ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು. 5 ನಿಮಿಷ ಕೈ ಬಿಡದೆ ನೀವು ಈ ರೀತಿ ಫ್ರೈ ಮಾಡ್ತಾ ಹೋಗೋದ್ರಿಂದ ಯಾವುದೇ ಕಾರಣಕ್ಕೂ ಮಸಾಲೆ ಎಲ್ಲ ತಳ ಹತ್ತೋದಿಲ್ಲ. ನಾವು ಈಗಾಗಲೇ ಇದಕ್ಕೆ ಉಪ್ಪು ಹಾಕಿದ್ದೀವಿ. ಆದರೆ ಉಪ್ಪು ಹಾಕಿ ಅದರಲ್ಲಿರುವಂಥ ರಸ ಎಲ್ಲ ತೆಗೆದಿರೋದ್ರಿಂದ ಉಪ್ಪಿನಂಶ ಸ್ವಲ್ಪ ಕಡಿಮೆ ಆಗಿರುತ್ತೆ. ರುಚಿಗೆ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕಾದ್ಮೇಲೆ 1-2 ಸರಿ ತಿರುಗಿಸ್ಬಿಟ್ಟು ಮುಚ್ಚಿಬಿಟ್ಟು ಇಟ್ಬಿಡ್ಬೇಕಾಗತ್ತೆ. ಮುಚ್ಚಾದ್ಮೇಲೆ ಒಂದು 10 ನಿಮಿಷ ನೀವು ಸಿಮ್ಮೇಲಿಟ್ಟು ಬೇಯಿಸೋದ್ರಿಂದ ಹಾಗಲಕಾಯಿ ಚೆನ್ನಾಗಿ ಬೆಂದಿರುತ್ತೆ. ನಾನು ನಿಮ್ಗೆ ಆಗಲೇ ಹಾಗಲಕಾಯಿಂದ ತೆಗೆದಿರೋಂಥ ರಸನ ಏನು ಮಾಡಬೇಕು ಅಂತ ಹೇಳ್ತೀನಿ ಅಂತ ಹೇಳಿದೆ. ಅದನ್ನು ನೀವೇನು ಮಾಡ್ಬೋದು ಅಂದರೆ ಅದಕ್ಕೆ ಒಂದು 2ರಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ಕುಡಿಬೋದು. ಯಾಕಂದರೆ ನಿಮ್ಗೆ ಹಾಗಲಕಾಯಲ್ಲಿ ಸಿಗೋವಂಥ ಎಲ್ಲ ಬೆನಿಫಿಟ್ಸು ನಿಮಗೆ ಸಿಗುತ್ತೆ. ಇದು ನಮ್ಮ ದೇಹದಲ್ಲಿರೋ ಕಲ್ಮಶನ ಹೊರ ಹಾಕೋದಕ್ಕೆ ಸಹಾಯ ಮಾಡುತ್ತೆ. ನೋಡಿ ಈಗ ಹಾಗಲಕಾಯಿ ಪಲ್ಯ ರೆಡಿ ಆಗಿದೆ. ಇದನ್ನು ಚಪಾತಿ ಜೊತೆ ತಿನ್ಬೋದು, ರೋಟಿ ಜೊತೆ ತಿನ್ಬೋದು, ಇಲ್ಲ ಅನ್ನ ರಸಂ ಮಾಡಿಕೊಂಡ್ರೆ ಸೈಡ್ ಡಿಶ್ ಆಗಿ ಇದನ್ನು ತಿನ್ಬೋದು. ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಧನ್ಯವಾದಗಳು.